ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು AMS ಕನ್ನಡ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ 2025 ಆಗಸ್ಟ್ 8 ಶುಭ ಮುಹೂರ್ತಗಳು. ಅಮೃತ ಕಾಲ ಬೆಳಗ್ಗೆ 6:22ರಿಂದ 7:57ರವರೆಗೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:17ರಿಂದ 1:08ರವರೆಗೆ. ಬ್ರಹ್ಮ ಮುಹೂರ್ತ 4:30ರಿಂದ ಸಂಜೆ 5:19ರವರೆಗೆ. ಈ ಶುಭ ಸಮಯದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬಹುದು. ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬವನ್ನು ಹೆಣ್ಣು ಮಕ್ಕಳು ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ವ್ರತವನ್ನು ಮಾಡುವವರು ಈ ದಿನ ಉಪವಾಸವಿದ್ದು ವರವನ್ನು ಕೊಡುವಂತಹ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ. ಈ ವ್ರತವನ್ನು ಮಾಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಐಶ್ವರ್ಯ, ಸಂತೋಷ ನೆಲೆಸುತ್ತದೆ. ಲಕ್ಷ್ಮೀ ದೇವಿಯ ಸಂಕೇತವಾಗಿ ಕಳಶವನ್ನು ಇಟ್ಟು ಪೂಜಿಸುತ್ತಾರೆ. ಕಳಶವನ್ನು ಹೇಗೆ ಪ್ರತಿಷ್ಠಾಪಿಸಬೇಕು, ಕಳಶದಲ್ಲಿ ಯಾವೆಲ್ಲ ವಸ್ತುಗಳನ್ನಿಡಬೇಕು, ಕಳಶವನ್ನು ಯಾವಾಗ ವಿಸರ್ಜನೆ ಮಾಡಬೇಕು, ಮನೆಗೆ ಬಂದಂತಹ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮದ ಜೊತೆ ಯಾವ ರೀತಿ ತಾಂಬೂಲವನ್ನು ಕೊಡಬೇಕು ಎಂಬುದನ್ನು ತಿಳಿಯೋಣ. ಕಬ್ಬಿಣದ ವಸ್ತುವಿನ ಮೇಲೆ ಕಳಶವನ್ನು ಪ್ರತಿಷ್ಠಾಪಿಸಬಾರದು. ಕಟ್ಟಿಗೆ ಪೀಠದ ಮೇಲೆ ಅಕ್ಕಿ ಹಿಟ್ಟಿನಿಂದ ಅಷ್ಟಪದ್ಮದಳ ರಂಗೋಲಿಯನ್ನು ಹಾಕಿ, ರಂಗೋಲಿಯ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮವನ್ನಿಟ್ಟು, ಅದರ ಮೇಲೆ ಒಂದು ತಾಮ್ರದ ತಟ್ಟೆಯನ್ನಿಟ್ಟು 3 ಬಗಸೆಯಷ್ಟು ಅಕ್ಕಿಯನ್ನು ಹಾಕಿ, ಅಕ್ಕಿಯ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಟ್ಟು, ಅದರ ಮೇಲೆ ತಾಮ್ರ ಅಥವಾ ಬೆಳ್ಳಿಯ ಅಷ್ಟಲಕ್ಷ್ಮಿ ಅಥವಾ ಸಾದಾ ಚಂಬನ್ನು ಇಡಬೇಕು. ಕಳಶಕ್ಕೆ ಸ್ಟೀಲಿನ ಚಂಬನ್ನು ಬಳಸಬಾರದು. ಕಳಶದ ಚಂಬಿಗೆ ಗಂಧವನ್ನು ಲೇಪಿಸಿ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಕಳಶಕ್ಕೆ ಸ್ವಚ್ಛವಾದ ನೀರನ್ನು ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ, 6 ಕಮಲದ ಬೀಜ, 6 ಗೋಮತಿ ಚಕ್ರ, 6 ಹಳದಿ ಕವಡೆ, 6 ಗುಲಗಂಜಿ, 6 ರೂಪಾಯಿ ನಾಣ್ಯಗಳು, ಸ್ವಲ್ಪ ಬಂಗಾರ, ಲಾವಂಚದ ಬೇರನ್ನು ಹಾಕಬೇಕು. 5 ವಿಳೆದೆಲೆ ಅಥವಾ ಮಾವಿನ ಎಲೆಗಳನ್ನು ಇಡಬೇಕು. ಕಳಶಕ್ಕೆ ಇಡುವ ತೆಂಗಿನಕಾಯಿಗೆ ಅರಿಶಿಣವನ್ನು ಲೇಪಿಸಿ ಕುಂಕುಮವನ್ನು ಹಚ್ಚಿ ಕಳಶದ ಮೇಲಿಡಬೇಕು. ಅರಿಶಿಣದ ಕೊಂಬನ್ನು ದಾರದಲ್ಲಿ ಕಟ್ಟಿ ಕಳಶಕ್ಕೆ ಹಾಕಬೇಕು. ಕಳಶಕ್ಕೆ ಸೀರೆ ಉಡಿಸುವವರು ಬಿಳಿ, ಕೆಂಪು, ಹಸಿರು ಬಣ್ಣದ ಸೀರೆಯನ್ನು ಉಡಿಸಬೇಕು. ಲಕ್ಷ್ಮೀ ದೇವಿಗೆ ಇಷ್ಟವಾದ ಕಮಲದ ಹೂವು, ಸಂಪಿಗೆ, ಮಲ್ಲಿಗೆ, ಸೇವಂತಿಗೆ ಹೂಗಳಿಂದ ಕಲಶವನ್ನು ಅಲಂಕರಿಸಬೇಕು. ಲಕ್ಷ್ಮೀ ದೇವಿಯ ಮುಖ ಇಲ್ಲವಾದಲ್ಲಿ ಲಕ್ಷ್ಮೀ ದೇವಿಯ ಫೋಟೋವನ್ನು ಕಳಶದ ಹಿಂಭಾಗದಲ್ಲಿಟ್ಟು ಪೂಜಿಸಬೇಕು. ಕಳಶಕ್ಕೆ ತಪ್ಪದೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಕಳಶದ ಮುಂದೆ 5 ಬಗೆಯ ಹಣ್ಣುಗಳು, ಕಡಲೆಬೇಳೆಯಿಂದ ಮಾಡಿರುವಂತಹ ಸಿಹಿ, ಪಾಯಸ, ಹೋಳಿಗೆ, ಪೊಂಗಲ್ ನೈವೇದ್ಯವನ್ನು ಅರ್ಪಿಸಬೇಕು. ಕಳಶದ ಮುಂದೆ ತುಪ್ಪದ ದೀಪಗಳನ್ನು ಬೆಳಗಿಸಬೇಕು. ಧೂಪಗಳನ್ನು ಬೆಳಗಿಸಬೇಕು. ಕರ್ಪೂರದ ಆರತಿಯನ್ನು ಮಾಡಬೇಕು. ಲಕ್ಷ್ಮಿಯ ಸ್ತೋತ್ರ, ಅಷ್ಟೋತ್ತರ, ಹಾಡು ಮತ್ತು ಭಜನೆಗಳನ್ನು ಹೇಳಬೇಕು. ಪೂಜೆಯ ನಂತರ ಕುಟುಂಬದವರೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕು. ಮನೆಗೆ ಬಂದಂತಹ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ತಾಂಬೂಲವನ್ನು ಕೊಡಬೇಕು. ತಾಂಬೂಲದಲ್ಲಿ 2 ವಿಳ್ಯದೆಲೆ, ಬಟ್ಟಲು ಅಡಿಕೆ, 2 ಬಾಳೆಹಣ್ಣು, ಕೆಂಪು ಅಥವಾ ಹಸಿರು ಬಳೆ, ಬ್ಲೌಸ್ ಪೀಸ್ ಹೂವನ್ನು ಕೊಡಬೇಕು. ಮನೆಗೆ ಬಂದಂತಹ ಮುತ್ತೈದೆಯರು ನಮಗಿಂತ ದೊಡ್ಡವರು ಆದಲ್ಲಿ ಅವರ ಆಶೀರ್ವಾದವನ್ನು ಪಡೆಯಬೇಕು. ಕಳಶದ ಮುಂದೆ ಇಟ್ಟಿರುವಂತಹ ತಾಂಬೂಲ ಅಥವಾ ಬಾಗಿನವನ್ನು ಮನೆಯ ಹೆಣ್ಣು ಮಕ್ಕಳಿಗೆ ಅಥವಾ ಹಿರಿಯ ಮುತ್ತೈದೆಗೆ ಕೊಡಬೇಕು. ಕಳಶ ಪ್ರತಿಷ್ಠಾಪನೆ ಎಷ್ಟು ಮುಖ್ಯವೋ ಕಳಶ ವಿಸರ್ಜನೆಯೂ ಅಷ್ಟೇ ಮುಖ್ಯ. ಕಳಶವನ್ನು ಮಧ್ಯಾಹ್ನದ ಸಮಯದಲ್ಲಿ ಕದಲಿಸಬಾರದು, ಸಂಜೆಯ ಸಮಯದಲ್ಲಿ ಕದಲಿಸಬೇಕು. ಶುಕ್ರವಾರ ಬೆಳಗ್ಗೆ ಪೂಜೆಯ ನಂತರ ಸಂಜೆ ಮತ್ತೊಮ್ಮೆ ಪೂಜೆ ಮಾಡಿ ಮುತ್ತೈದರಿಗೆ ಅರಿಶಿಣ ಕುಂಕುಮ ಕೊಟ್ಟು ನಂತರ ಕಳಶಕ್ಕೆ ಕೆಂಪಾರತಿಯನ್ನು ಮಾಡಿ ಸ್ವಲ್ಪ ಸಮಯದ ಬಳಿಕ ಕಳಶವನ್ನು ಕದಲಿಸಬಹುದು. ಕಳಶದ ಮೇಲಿರುವಂತಹ ತೆಂಗಿನಕಾಯಿಯನ್ನು ಬಲಭಾಗಕ್ಕೆ 3 ಬಾರಿ ಕದಲಿಸಬೇಕು. ಶುಕ್ರವಾರ ಕಳಶವನ್ನು ವಿಸರ್ಜನೆ ಮಾಡದಿದ್ದವರು ಹುಣ್ಣಿಮೆ ಇರುವ ಕಾರಣ ಶನಿವಾರ ದಿನ ಸಂಜೆ ಕಳಶವನ್ನು ವಿಸರ್ಜನೆ ಮಾಡಬಹುದು. 3 ದಿನ ಕಳಶವನ್ನು ಇಟ್ಟು ಪೂಜೆ ಮಾಡುವವರು ಭಾನುವಾರ ದಿನ ಸಂಜೆ ಕಳಶವನ್ನು ವಿಸರ್ಜನೆ ಮಾಡಬಹುದು. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳಲ್ಲಿ ಯಾವುದಾದರೂ ದಿನ ಒಳ್ಳೆಯ ಸಮಯದಲ್ಲಿ ಕಳಶವನ್ನು ಕದಲಿಸಬಹುದು. ಕಳಶಕ್ಕೆ ಇಟ್ಟ ವಿಳೆದೆಲೆಯನ್ನು ಮನೆಯ ಹಿರಿಯ ಸದಸ್ಯರು ತಿನ್ನಬೇಕು. ತೆಂಗಿನಕಾಯಿಯಿಂದ ಸಿಹಿ ಪದಾರ್ಥವನ್ನು ಮಾಡಿ ಕುಟುಂಬದವರು ಸೇವಿಸಬಹುದು. ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪಿದ್ದಲ್ಲಿ ಕ್ಷಮಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.